ಕಿ ನೇಕಾರರ ಹೋರಾಟಕ್ಕೆ ಆತ್ಮೀಯರೇ, 8/12/2025 ಸುವರ್ಣಸೌಧ ಬೆಳಗಾವಿಯಲ್ಲಿ ಅಧಿವೇಶನ ಪ್ರಾರಂಭ ಆಗ್ತಾ ಇದೆ. ಇಡೀ ರಾಜ್ಯಾದ್ಯಂತ ನೇಕಾರರ ಬೇರೆ ಬೇರೆ ಸಮಸ್ಯೆಗಳನ್ನ ಇಟ್ಕೊಂಡು ಹೋರಾಟಗಳು ನಡೀತಾ ಇದ್ದಾವೆ, ಸಭೆಗಳು ನಡೀತಾ ಇದ್ದಾವೆ. ಜೊತೆಗೆ ಇವತ್ತೇನು ಗದಗ, ಕಟಗೇರಿ, ಚಿಕ್ಕಲಿ ಬೇರೆ ಬೇರೆ ಗದಗ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಾವೆಲ್ಲ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಈಗಾಗಲೇ ಈ ಹೋರಾಟದ ಮಾಹಿತಿಯನ್ನು ಮುಂದುವರಿಸಿದ್ದೀವಿ. ಇಲ್ಲಿ ಎಲ್ಲ ನೇಕಾರರು 100 ಜನ ನೇಕಾರ ನಾವು ಸೇರಿವಿ, 400-500 ಜನ ನೇಕಾರದೀವಿ. ಎಲ್ಲರೂ ಸಹಿತ ಇವತ್ತಿಲ್ಲಿ ಇಲ್ಲೇ ಪುಲಾವ್ ಮಾಡಿ ಊಟ ಮಾಡಿ ಹೋರಾಟವನ್ನು ಮಾಡಾಕತ್ತೀವಿ. ಈ ಮಾಹಿತಿಯನ್ನು ಈಗಾಗಲೇ ಇಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಬಂದು ನಮ್ಮ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಬೇಕು, ಜೊತೆಗೆ ನಮ್ಮೊಂದಿಗೆ ಚರ್ಚೆ ಮಾಡಬೇಕು. ನಿವೇಶನಗಳ ಸಮಸ್ಯೆ ಇರ್ಬೋದು, ಕಾರ್ಮಿಕ ಕಾರ್ಡಿನ ಸೌಲಭ್ಯಗಳ ಸಮಸ್ಯೆ ಇರ್ಬೋದು, ಅಧಿವೇಶನದಲ್ಲಿ ಅನೇಕ ವಿಷಯಗಳ ಸಮಸ್ಯೆಗಳ ಚರ್ಚೆ ಇರ್ಬೋದು. ರಾಜ್ಯದಲ್ಲಿ 55 ಜನ ಆರ್ಥಿಕ ಹೊರೆಯಿಂದ ಆತ್ಮಹತ್ಯೆ ಮಾಡಿಕೊಂಡಾರ, ಅವ್ರಿಗೆ ಪರಿಹಾರ ಇರ್ಬೋದು. ಹಾಗೆಯೇ ಇಲ್ಲಿರುವಂಥ ನೇಕಾರರಿಗೆ ಮುಖ್ಯವಾಗಿ ನಿವೇಶನ ಬೇಕು ಅಂತೇಳಿ ಅವ್ರಿಗೆ ಉಸ್ತುವಾರಿ ಸಚಿವರಿಗೆ 2-3 ವರ್ಷದಿಂದ ಗಮನಕ್ಕೆ ತಂದರೂ ಸಹಿತ ಇನ್ನೂ ಏನೂ ಆಗಿಲ್ಲ. ಕಾರಣ ನಾವೆಲ್ಲರೂ ಸಹಿತ ಇಲ್ಲೇ ಊಟ ಮಾಡಿ ಅಕಸ್ಮಾತ್ ನಮ್ಮನ್ನು ನಿಷ್ಕಾಳಜಿ ಮಾಡಿದ್ರೆ ಇಲ್ಲೇ ಒಲಿ ಹುಡಿ ಅಡಿಗೆ ಮಾಡಿ ಇಲ್ಲೇ ವಸತಿ ಮಾಡುವಂಥ ಕೆಲಸ ಮಾಡ್ತೀವಿ ಅಂತೇಳಿ ಎಚ್ಚರಿಕೆ ಕೊಡ್ತೀವಿ. ಒಂದು ಜೊತೆಗೆ ಈಗೇನು ಜಿಲ್ಲಾ ಉಸ್ತುವಾರಿ ಸಚಿವರು 4 ಗಂಟೆಗೆ ಇಲ್ಲಿ ಬರ್ತೀವಿ ಅಂತೇಳಿ ಮಾಹಿತಿ ಕೊಟ್ಟಾರೆ. ಅದರ ಆಧಾರದ ಮೇಲೆ ಬರಬೇಕು, ನಮ್ಮ ನೇಕಾರ ಸಮಸ್ಯೆಗಳನ್ನು ಚರ್ಚೆ ಮಾಡಬೇಕು. ಅಧಿವೇಶನದಲ್ಲಿ ಕೂಡ ನಮ್ಮ ಸಮಸ್ಯೆಗಳ ಚರ್ಚೆ ಮಾಡಬೇಕು. ನಮ್ಮ ನೇಕಾರರಿಗೆ ನಿವೇಶನ ಇಲ್ಲವರಿಗೆ ನಿವೇಶನ ಕೊಡಬೇಕು. 55 ವಯಸ್ಸಿಗೆ ಮೇಲ್ಪಟ್ಟವರಿಗೆ 5,000 ರೂಪಾಯಿ ಮಾಸಾಸನ ಕೊಡುವಂಥ ಸರ್ಕಾರದ ಮಟ್ಟದಲ್ಲಿ ಸಂಪೂರ್ಣವಾಗಿ ಎಲ್ಲ ವಿಷಯಗಳ ಚರ್ಚೆ ಮಾಡಿ ಈ ನಿಂತು ಹೋಗುತ್ತಿರುವಂಥ ನೇಕಾರಿಕೆ ಬಗ್ಗೆ ಸರ್ಕಾರ ರೈತ ಮತ್ತು ನೇಕಾರ ಒಂದೇ ನಾಣ್ಯದ 2 ಮುಖ ಅಂತ ಹೇಳ್ತೀವಿ. ಅದೇ ರೀತಿ ನಾವು ಇವತ್ತು ಬೀದಿಗೆ ಬಂದೀವಿ, ಬೀದಿ ಮೇಲೆ ಕುಂತು ಊಟ ಮಾಡಾಕತ್ತೀವಿ. ನಮ್ಮನ್ನು ಪ್ರತಿದಿನ ಬೀದಿ ಮೇಲೆ ಬರುವಂಥ ವ್ಯವಸ್ಥೆಯನ್ನು ಸರ್ಕಾರ ಮಾಡಬಾರ್ದು ಅಂತೇಳಿಕಿಸಿಂದ ನಾವು ಈ ಊಟ ಹಿಡ್ಕೊಳ್ಳಿಕ್ಕಿಸಿಂದ ನಿಮಗೆ ಹೇಳಾಕತ್ತೀವಿ. ಮಾನ್ಯ ಜವಳಿ ಸಚಿವರು ತಮ್ಮ ಗಮನಕ್ಕೂ ಸಹಿತ ಭಾಳಷ್ಟು ಬಾರಿ ತಗೊಂಡು ಬಂದೀವಿ. ತಾವು ಇದನ್ನು ಭಾಳಷ್ಟು ನಿರ್ಲಕ್ಷ್ಯ ಮಾಡಾಕತ್ತೀವಿ. ತಮಗೂ ಸಹಿತ ಎಚ್ಚರಿಕೆ ಕೊಡ್ತೀವಿ. ಈಗೇನು ಅಧಿವೇಶನ ಪ್ರಾರಂಭ ಆಕತಿ, ಅಧಿವೇಶನ ಸಮಯದೊಳಗೆ ನಮ್ಮ ಸಮಸ್ಯೆಗಳನ್ನು ಚರ್ಚೆ ಮಾಡಿ ಇತ್ಯರ್ಥ ಮಾಡಬೇಕಂತೇಳಿ ನಮಗೂ ಸಹಿತ ಎಚ್ಚರಿಕೆ ಕೊಡ್ತೀವಿ. ಇವತ್ತಿಲ್ಲಿ ಚಿಕ್ಲಿಯಿಂದ ನೇಕಾರ ಬಂದಾರ. ಚಿಕ್ಲಿಯ ನೇಕಾರರ ಸಮಸ್ಯೆ ಇಡೀ ರಾಜ್ಯ ಮಟ್ಟದಾಗ ಚರ್ಚೆ ಮಾಡ್ತೀವಿ. ಇನ್ನೂ ಸಹಿತ ಅದಕ್ಕೊಂದು ಪರಿಹಾರ ನೀವು ಕೊಡಾಗ್ತಾ ಇರಲಿಲ್ಲ. ಇದೇ ರೀತಿ ಮುಂದುವರೆದ್ರೆ ಮುಂದಿನ ನಿರ್ಮಾಣದೊಳಗೆ ನಾವು ಬೃಹತ್ ಪ್ರಮಾಣದ ಹೋರಾಟವನ್ನು ಮಾಡಿ ಏನು ಈ ನೇಕಾರೆಲ್ಲ ಅದೀವಿ ಮಗ್ಗ ನಿಂದಿರಿಸಿ ನಾವು ಬಂದ ಕಿಶನ್ ನೀವು ಎಲ್ಲಿರ್ತೀರಿ ಅಲ್ಲೇ ಹೋರಾಟ ಮಾಡುವಂಥ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡ್ತೀವಿ ಅಂತೇಳಿ ಇವತ್ತು ನಿಮಗೆ ಎಚ್ಚರಿಕೆಯನ್ನು ಕೊಡಾಕತ್ತೀವಿ. ನಾವು ಆದಷ್ಟು ಬೇಗನೆ ಎಚ್ಚೆತ್ತುಕೊಳ್ಬೇಕು. ನಮ್ಮ ನೇಕಾರ ಸಮಸ್ಯೆಗಳ ಬಗ್ಗೆ ಗಮನ ಹರಿಸಬೇಕು. ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತರಬೇಕು. ಇದಕ್ಕೆ ಬೇಕಾಗುವಂತಹ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿ ಒಂದು 1,000 ಕೋಟಿ ರೂಪಾಯಿ, ಒಂದು 1,500 ಕೋಟಿ ರೂಪಾಯಿ ಕೈಮಗ್ಗ ಮತ್ತು ಜವಳಿ ಇಲಾಖೆಗೆ ಈಡ್ರಿ ಅಂತ ಕೇಳಾಕತ್ತೀವಿ. ಇನ್ನು ತನಕ ನೀವು ಯಾವುದೇ ಹಣ ಇಡಲಿಲ್ಲ. ಈಗ ನೇಕಾರ ಸಮ್ಮಾನ ಹಾಕಬೇಕಾಗಿತ್ತು, ಇನ್ನೂ ನೇಕಾರ ಸಮ್ಮಾನ ಆಗಲಿಲ್ಲ. ಆಮೇಲೆ ಆತ್ಮಹತ್ಯೆ ಮಾಡ್ಕೊಂಡವ್ರಿಗೆ ಪರಿಹಾರ ಕೊಡಬೇಕು, ಅದನ್ನು ಸಹಿತ ಇನ್ನೂ ಮಾಡಲಿಲ್ಲ. ಅದಕ್ಕೆ ಇದು ನಿಲ್ಲಬಾರ್ದು, ಆದಷ್ಟು ಬೇಗನೆ ಕ್ರಮ ವಹಿಸಬೇಕಂತೇಳಿ ಈ ಮೂಲಕ ನಾವು ನಿಮ್ಗೆ ಒತ್ತಾಯವನ್ನು ಮಾಡ್ತೀವಿ. ಜೈ ನೇಕಾರ.